ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ಸುನಿತಾ ವಿಲಿಯಮ್ಸ್ ಅವರ ಜೀವನ ಮತ್ತು ಸಾಧನೆ ಕುರಿತು ತಿಳಿದುಕೊಳ್ಳೋಣ. ಸುನಿತಾ ವಿಲಿಯಮ್ಸ್ ಅವರು ವಿಶ್ವಪ್ರಸಿದ್ಧ ಅಮೆರಿಕನ್ ಅಂತರಿಕ್ಷ ಯಾತ್ರಿ. ಅವರು ತಮ್ಮ ಸಾಹಸ, ಶ್ರಮ ಮತ್ತು ಸಾಧನೆಗಳಿಂದ ವಿಶ್ವದ ಮಹಿಳೆಯರಿಗೆ ಪ್ರೇರಣೆಯಾಗಿದ್ದಾರೆ. ಭಾರತೀಯ ಮೂಲದವರಾಗಿರುವುದರಿಂದ ಭಾರತದಲ್ಲಿ ಅವರ ಸಾಧನೆಗೆ ವಿಶೇಷ ಗೌರವವಿದೆ. ಜನನ ಮತ್ತು ಕುಟುಂಬ. ಸುನಿತಾ ವಿಲಿಯಮ್ಸ್ ಅವರು 1965 ಸೆಪ್ಟೆಂಬರ್ 19ರಂದು ಅಮೆರಿಕದ ಒಹಾಯೊ ರಾಜ್ಯದ ಯುಕ್ಲಿಡ್ ನಗರದಲ್ಲಿ ಜನಿಸಿದರು. ಅವರ ತಂದೆ ದೀಪಕ್ ಪಾಂಡೆ ಇವರು ಭಾರತೀಯ ಮೂಲದವರು ಮತ್ತು ತಾಯಿ ಬೋನಿ ಪಾಂಡೆ ಸ್ಲೋವೆನಿಯನ್ ಮೂಲದವರು. ಬಾಲ್ಯದಿಂದಲೇ ಅವರಿಗೆ ವಿಜ್ಞಾನ ಮತ್ತು ಸಾಹಸದ ಮೇಲೆ ಆಸಕ್ತಿ ಇತ್ತು. ಶಿಕ್ಷಣ. ಅವರು ಅಮೆರಿಕದ ನೇವಲ್ ಅಕಾಡೆಮಿಯಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಪದವಿ ಪಡೆದರು. ನಂತರ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಎಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ವೃತ್ತಿಜೀವನ. ಸುನಿತಾ ವಿಲಿಯಮ್ಸ್ ಅಮೆರಿಕದ ನೌಕಾಪಡೆಯ ಹೆಲಿಕಾಪ್ಟರ್ ಪೈಲಟ್ ಆಗಿ ಸೇವೆ ಸಲ್ಲಿಸಿದರು. ನಂತರ 1998ರಲ್ಲಿ ಅವರನ್ನು ನಾಸಾ ಅಂತರಿಕ್ಷ ಯಾತ್ರಿಯಾಗಿ ಆಯ್ಕೆ ಮಾಡಿತು. ಅಂತರಿಕ್ಷ ಸಾಧನೆಗಳು. ಅಂತಾರಾಷ್ಟ್ರೀಯ ಅಂತರಿಕ್ಷ ಕೇಂದ್ರಕ್ಕೆ 2 ಬಾರಿ ತೆರಳಿದರು. ಅಂತರಿಕ್ಷದಲ್ಲಿ 300ಕ್ಕಿಂತ ಹೆಚ್ಚು ದಿನಗಳು ಕಳೆದ ಮಹಿಳಾ ಅಂತರಿಕ್ಷ ಯಾತ್ರಿಗಳಲ್ಲಿ ಒಬ್ಬರು. 7 ಬಾರಿ ಸ್ಪೇಸ್ ವಾಕ್ ನಡೆಸಿದರು. ಮಹಿಳೆಯರಲ್ಲಿ ಹೆಚ್ಚು ಸಮಯ ಸ್ಪೇಸ್ ವಾಕ್ ಮಾಡಿದವರ ಪಟ್ಟಿಯಲ್ಲಿ ಪ್ರಮುಖ ಸ್ಥಾನ. ISS ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ ಮಹಿಳೆಯರಲ್ಲಿ ಒಬ್ಬರು. ಗೌರವಗಳು ಮತ್ತು ಪ್ರಶಸ್ತಿಗಳು. ನಾಸಾ ಸ್ಪೇಸ್ ಫ್ಲೈಟ್ ಮೆಡಲ್, ನಾಸಾ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಮೆಡಲ್, ಭಾರತ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳ ವಿಶೇಷ ಗೌರವಗಳು, ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳು. ಪ್ರೇರಣೆ. ಸುನಿತಾ ವಿಲಿಯಮ್ಸ್ ಅವರು ಮಹಿಳೆಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಅಂತರಿಕ್ಷ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ. ಅವರ ಜೀವನ ಯುವಜನತೆಗೆ ಧೈರ್ಯ, ಶ್ರಮ ಮತ್ತು ಕನಸಿನ ಮೌಲ್ಯವನ್ನು ಕಲಿಸುತ್ತದೆ. ನಿರ್ಣಯ. ಸುನಿತಾ ವಿಲಿಯಮ್ಸ್ ಅವರ ಜೀವನ ಚರಿತ್ರೆ ಸಾಧನೆ ಮತ್ತು ಪರಿಶ್ರಮದ ಕಥೆಯಾಗಿದೆ. ಅವರು ಕೇವಲ ಅಂತರಿಕ್ಷ ಯಾತ್ರಿಯಲ್ಲ, ವಿಶ್ವದ ಲಕ್ಷಾಂತರ ಯುವಕರಿಗೆ ಪ್ರೇರಣೆಯ ದೀಪವಾಗಿದ್ದಾರೆ. ಧನ್ಯವಾದಗಳು.